ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಕ್ತಾಯವಾಗಿ 2 ವಾರಗಳಾಗ್ತಾ ಬಂತು. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರುವಂತಹ ಸ್ಪರ್ಧಿಗಳು ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಅದರಲ್ಲೂ ಕೂಡ ಬಿಗ್ ಬಾಸ್ ಅಲ್ಲಿ ಫಸ್ಟ್ ರನ್ನರ್ ಅಪ್ ಆಗಿರುವಂತಹ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದ್ದಾರೆ. ವೀಕ್ಷಕರು ಬಹುತೇಕರು ಒಂದು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ನೀವು ಗಮನಿಸಬಹುದು, ಬಿಗ್ ಬಾಸ್ ಶೋವನ್ನ ನಾವು ತುಂಬಾನೇ ಮಿಸ್ ಮಾಡ್ಕೊಳ್ತೀವಿ. ಅದಕ್ಕೆ ಪ್ರಮುಖ ಕಾರಣ ಬಿಗ್ ಬಾಸ್ ಮನೆಯಲ್ಲಿದ್ದಂಥ ಸ್ಪರ್ಧಿಗಳು, ಅದರಲ್ಲಿ ಮುಖ್ಯವಾಗಿ ರಘು, ಗಿಲ್ಲಿ ಹಾಗೆ ರಕ್ಷಿತಾ, ಈ 3 ಜನರ ಕಾಂಬಿನೇಷನ್ ಅನ್ನ ನಾವು ತುಂಬಾನೇ ಮಿಸ್ ಮಾಡ್ಕೊಳ್ತೀವಿ. ಅದರಲ್ಲೂ ಕೂಡ ಪಟ್ ಪಟಾಕಿ ರಕ್ಷಿತಾ ಅವರ ಮಾತನ್ನ ಕೇಳೋದೇ ನಮ್ಗೊಂಥರ ಖುಷಿ ಕೊಡ್ತಾ ಇತ್ತು. ಪ್ರತಿದಿನ 9:30 ಆದ್ರೆ ಸಾಕು, ನಾವು ರಕ್ಷಿತಾ ಅವರನ್ನ ನೋಡ್ಬೇಕು, ಅವರ ಮಾತುಗಳನ್ನ ಕೇಳಿಸ್ಕೊಳ್ಬೇಕು ಅಂತ ಟಿವಿ ಮುಂದೆ ಹಾಜರಾಗ್ತಾ ಇದ್ವಿ. ಆದ್ರೆ ಈಗ ನಮ್ಗೆಲ್ಲ ಬೋರು ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಅಲ್ಲದೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರುವಂತಹ ರಕ್ಷಿತಾ ಬೇರೆ ಬೇರೆ ಸಂದರ್ಶನಗಳನ್ನ ಕೊಡ್ತಾ ಇದ್ದಾರೆ, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಬೇರೆ ಬೇರೆ ವೇದಿಕೆಗಳಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಹಾಗಾಗಿ ಅವರ ಅಭಿಮಾನಿಗಳು ಬಿಗ್ ಬಾಸ್ ಶೋ ಅಲ್ಲಿ ಮಿಸ್ ಮಾಡ್ಕೊಳ್ತಾ ಇದ್ದಂತ ರಕ್ಷಿತಾ ಅವರನ್ನ ಇಲ್ಲಿ ನೋಡಿ ಖುಷಿ ಪಡ್ತಿದ್ದಾರೆ. ಅದರಲ್ಲೂ ಕೂಡ ತುಂಬಾ ಮೆಚೂರ್ಡ್ ಆಗಿ ರಕ್ಷಿತಾ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ಮಾತಾಡ್ತಾ ಇದ್ದಾರೆ. ಮೊದಲು ರಕ್ಷಿತಾ ಮಾತಾಡುವಾಗ ಅಷ್ಟೊಂದು ಗಂಭೀರವಾಗಿ ಜನ ತೆಗೆದುಕೊಳ್ತಾ ಇರ್ಲಿಲ್ಲ. ಆದ್ರೆ ಈಗ ರಕ್ಷಿತಾ ಅವರ ಮಾತುಗಳನ್ನ ಕೇಳಬೇಕು ಅಂತಲೇ ಕಾದು ಕೂತು ವೀಕ್ಷಕರು ಕೇಳುವಷ್ಟರ ಮಟ್ಟಿಗೆ ರಕ್ಷಿತಾ ಬದಲಾಗಿದ್ದಾರೆ. ಅವರ ಮಾತುಗಳನ್ನ ಕೇಳಿಸ್ಕೊಳ್ಳೋದೇ ಖುಷಿ ಆಗತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಫೇಕ್ ಇರಲ್ಲ, ಮುಕ್ತವಾಗಿ ಅವರು ಮಾತನಾಡೋದೇ ಒಂಥರ ಖುಷಿ ಆಗತ್ತೆ ಅನ್ನೋದು ಅವರ ಒಂದು ಅಭಿಮಾನಿಗಳ ಮಾತು. ಇದೀಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರುವಂತಹ ರಕ್ಷಿತಾ ಮೊದಲ ಬಾರಿಗೆ ಬಿಗ್ ಬಾಸ್ ಶೋಗೆ ನಾನು ಹೇಗೆ ಆಯ್ಕೆ ಆದೆ ಅನ್ನೋ ಬಗ್ಗೆ ರಿವೀಲ್ ಮಾಡಿದ್ದಾರೆ. ನಿಮ್ಗೆಲ್ಲ ಗೊತ್ತೇ ಇದೆ, ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಸ್ಪರ್ಧಿಗಳು ಯಾರು ಅಂತ ರಿವೀಲ್ ಆದಂತಹ ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿ ಅವರ ಹೆಸರು ಮುನ್ನೆಲೆಗೆ ಬಂದಾಗ ಸಾಕಷ್ಟು ಜನ ಆಕ್ಷೇಪವನ್ನ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಆಕೆಗೆ ಕನ್ನಡ ಸರಿಯಾಗಿ ಬರಲ್ಲ, ಆಕೆ ಏನೇನೋ ಹುಚ್ಚು ವಿಡಿಯೋ ಮಾಡ್ತಾಳೆ, ಯಾಕೆ ಆಕೆಯನ್ನ ಆಯ್ಕೆ ಮಾಡಿದ್ರಿ ಅಂತ. ಆದ್ರೆ ಇವತ್ತು ಅದೇ ಜನ ಅದೇ ರಕ್ಷಿತಾ ಶೆಟ್ಟಿ ಅವರನ್ನ ಎಷ್ಟರ ಮಟ್ಟಿಗೆ ಪ್ರೀತಿಸ್ತಾರೆ, ಸಮಯ ಹೇಗೆಲ್ಲ ಬದಲಾಗುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ರಕ್ಷಿತಾ ಶೆಟ್ಟಿ. ಇದೀಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರುವಂತಹ ರಕ್ಷಿತಾ ಮೊದಲ ಬಾರಿ ನಾನು ಹೇಗೆ ಆಯ್ಕೆ ಆದೆ ಅನ್ನೋ ಬಗ್ಗೆ ಮಾತನಾಡಿದ್ದಾರೆ. ಮೊದಲಿಗೆ ನಂಗೆ ಬಿಗ್ ಬಾಸ್ ಕಡೆಯಿಂದ ಒಂದು ಕಾಲ್ ಬರುತ್ತೆ, ನೀವು ಬಿಗ್ ಬಾಸ್ ಶೋಗೆ ಬರ್ತೀರಾ ಅಂತ. ಆವಾಗ ನಾನು ಅವರಲ್ಲಿ ಫಸ್ಟ್ ಕೇಳಿದಂತ ಪ್ರಶ್ನೆ, ನಿಮಗೆ ಗೊತ್ತುಂಟಲ್ವಾ ನನಗೆ ಕನ್ನಡ ಬರುವುದಿಲ್ಲ ಅಂತ. ಆಗ ಅವ್ರು ಹೇಳ್ತಾರೆ, ಹೌದು ಗೊತ್ತಿದೆ, ಪರವಾಗಿಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ಅದರಂತೆ ಶೋದ ಬಗ್ಗೆ ಚರ್ಚೆಯನ್ನ ನಡೆಸೋದಕ್ಕಾಗಿ ನಾನು ಬೆಂಗಳೂರಿಗೆ ಬರ್ತೀನಿ, ಮಂಗಳೂರಿಂದ ಬೆಂಗಳೂರಿಗೆ. ನಾನು ಯಾವುದೇ ರೀತಿಯಲ್ಲೂ ಕೂಡ ರೆಡಿಯಾಗಿ ಬಂದಿರಲ್ಲ, ಸುಮ್ಮನೆ ಈ ಒಂದು ಶೋದ ನಿರ್ದೇಶಕರನ್ನ ಭೇಟಿ ಆಗೋದಕ್ಕೆ ತುಂಬಾ ಸಿಂಪಲ್ ಆಗಿ ಬಂದಿದ್ದೆ. ನಾರ್ಮಲ್ ಆಗಿ ಒಂದು ಕುರ್ತಾ ಹಾಕೊಂಡು ಬಂದಿದ್ದೆ, ಪರ್ಪಲ್ ಕಲರ್ ಕುರ್ತಾ ಹಾಕೊಂಡು ನಾನು ಬಂದಿದ್ದೆ. ಬಂದಂತ ಸಂದರ್ಭದಲ್ಲಿ ಮುಖಕ್ಕೊಂದು ಮೇಕಪ್ ಕೂಡ ಮಾಡ್ಕೊಂಡಿರ್ಲಿಲ್ಲ. ಆಗಷ್ಟೇ ಮಂಗಳೂರಿಂದ ಬಂದಿದ್ದೆ, ರೆಡಿಯಾಗಿ ಹೋದೆ, ತಲೆ ಕೂಡ ನಾನು ನೆಟ್ಟಗೆ ಬಾಚಿರ್ಲಿಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ರಕ್ಷಿತಾ. ಎಲ್ಲೂ ಕೂಡ ಈ ಬಗ್ಗೆ ಅವ್ರು ಮಾತನಾಡಿರ್ಲಿಲ್ಲ, ಇದೇ ಮೊದಲ ಬಾರಿಗೆ ಮಾತನಾಡಿದ್ದಾರೆ. ಫಸ್ಟ್ ನಾನು ಅವರನ್ನ ಭೇಟಿ ಆದಾಗ ಜಸ್ಟ್ 10 ನಿಮಿಷ ಅವ್ರು ನನ್ನ ಜೊತೆ ಮಾತನಾಡಿದ್ರು, ನಾರ್ಮಲ್ ಆಗಿ ಮಾತನಾಡಿದ್ರು. ನನ್ನ ವಿಡಿಯೋಸ್ಗಳನ್ನ ಕೆಲವನ್ನ ಅವರು ನೋಡಿದ್ರು. ಹಾಗೆ ಅವರು ಹೇಳಿದ್ರು, ನೀವು ಹೇಗಿದ್ದೀರೋ ಹಾಗೇ ಇದ್ರೆ ನಮ್ಗೆ ಚೆನ್ನ, ನೀವು ಯಾವುದೇ ರೀತಿಯಲ್ಲೂ ಕೂಡ ಬದಲಾಗೋದು ಬೇಡ ಅನ್ನೋ ಮಾತನ್ನ ಹೇಳಿದ್ರು. 10 ನಿಮಿಷ ನನ್ನ ಜೊತೆ ಮಾತನಾಡಿ, ನೀವು ಹೇಗಿದ್ದೀರೋ ಹಾಗೇ ಬನ್ನಿ, ನಿಮಗೆ ಒಂದು ಕಾಲ್ ಬರುತ್ತೆ ಅಂತ ಹೇಳಿದ್ರು. ಅಷ್ಟೇ, ಮತ್ತೆ ನಾನು ಏನೂ ಕೂಡ ಅವ್ರ ಜೊತೆ ಮಾತಾಡಿಲ್ಲ, ಅವರನ್ನ ಮೀಟ್ ಆಗಿಲ್ಲ. ಮತ್ತೆ ನಾನು ಡೈರೆಕ್ಟ್ ಆಗಿ ಎಂಟ್ರಿ ಕೊಟ್ಟಿದ್ದು ಬಿಗ್ ಬಾಸ್ ಮನೆಗೆ ಅನ್ನೋ ಮಾತನ್ನ ಹೇಳಿದ್ದಾರೆ ರಕ್ಷಿತಾ. ಹೇಗಿದ್ದೀನೋ ಹಾಗೇನೆ ನಾನು ಬಿಗ್ ಬಾಸ್ ಮನೆಗೆ ಹೋದೆ, ಹಾಗೆ ವಾಪಸ್ ಬರುವಾಗ್ಲೂ ಕೂಡ ನಾನು ಹಾಗೇನೆ ಬಂದೆ, ಅದೇ ಜನರಿಗೆ ಇಷ್ಟ ಆಯ್ತು ಅನ್ನೋ ಮಾತನ್ನ ರಕ್ಷಿತಾ ಹೇಳಿದ್ದಾರೆ. ಸಾಕಷ್ಟು ಜನಕ್ಕೆ ಕುತೂಹಲ ಇತ್ತು, ಹೇಗೆ ಆಯ್ಕೆ ಆದ್ರಪ್ಪ, ಇವರನ್ನ ಯಾಕೆ ಆಯ್ಕೆ ಮಾಡಿದ್ರಪ್ಪ ಅಂತ. ಹೀಗೆ ನಾನು ಹೇಗೆ ಆಯ್ಕೆ ಆದೆ ಅನ್ನೋ ಬಗ್ಗೆ ರಕ್ಷಿತಾ ಇದೀಗ ರಿವೀಲ್ ಮಾಡಿದ್ದಾರೆ. ಯಾವುದೇ ರೀತಿಯಲ್ಲೂ ಕೂಡ ನಾನು ಸಿದ್ಧತೆ ಮಾಡ್ಕೊಂಡಿರ್ಲಿಲ್ಲ, ಬಿಗ್ ಬಾಸ್ ಶೋಗೆ ಹೋಗ್ಲಿಕ್ಕಿದೆ, ನಂಗೊಂದು ಇಂಟರ್ವ್ಯೂ ಇರುತ್ತೆ, ಹೋಗೋದಕ್ಕೆ ಮುಂಚೆ ನನ್ನನ್ನ ಕರೆದು ಮಾತಾಡುವಾಗ ನಾನು ಹೀಗೆ ಮಾತಾಡಬೇಕು, ಆ ರೀತಿ ಯಾವುದೇ ರೀತಿಯಾದಂತ ಸಿದ್ಧತೆ ಇಲ್ಲದೆ ನಾನು ಬ್ಲೈಂಡ್ ಆಗಿ ಹೋಗಿದ್ದೆ. ನಾನು ಹೇಗಿದ್ದೀನೋ ಹಾಗೇನೆ ಅವ್ರು ರಿಸೀವ್ ಮಾಡಿದ್ರು, ನೀವು ಹೀಗೆ ಇರಬೇಕು ಅಂತ ನಮ್ಗೆ ಹೇಳಿದ್ರು. ಹಾಗಾಗಿ ನಾನು ಯಾವುದೇ ರೀತಿಯಾದಂತಹ ಬದಲಾವಣೆ ಮಾಡ್ಕೊಂಡಿಲ್ಲ, ಬಿಗ್ ಬಾಸ್ ಮನೆಯಲ್ಲಿ ನಾನು ಹೊರಗಡೆ ಹೇಗಿದ್ನೋ ಅದೇ ರೀತಿ ಇದ್ದೆ ಅನ್ನೋ ಮಾತನ್ನ ಹೇಳಿದ್ದಾರೆ ರಕ್ಷಿತಾ ಶೆಟ್ಟಿ. ಜನಕ್ಕೆ ಇಷ್ಟ ಆಗಿದ್ದು ಅದೇ ಕಾರಣಕ್ಕೆ
ಅದೇ ಕಾರಣಕ್ಕೆ ಇವತ್ತು ಅಷ್ಟರ ಮಟ್ಟಿಗೆ ಪ್ರೀತಿಯನ್ನ ಗಳಿಸ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ಫೇಕ್ ಮುಖವಾಡವನ್ನ ಹಾಕಿಕೊಳ್ಳದೆ ಹೊರಗಡೆ ಹೇಗಿದ್ರು ಹಾಗೆ ಒಳಗಡೆ ಕೂಡ ಇದ್ದ ಕಾರಣ ಇವತ್ತು ಅವರು ಫಸ್ಟ್ ರನ್ನರ್ ಅಪ್ ಆಗೋದಕ್ಕೆ ಸಾಧ್ಯ ಆಯ್ತು. ನಾನೆಲ್ಲೋ ಒಂದು ವಿಡಿಯೋ ಮಾಡಿಕೊಂಡು ನನ್ನ ಪಾಡಿಗೆ ಇದ್ದೆ. ನಿಜಕ್ಕೂ ನಂಗೆ ಇಂಥದ್ದೊಂದು ಅವಕಾಶ ಸಿಗತ್ತೆ, ಇಷ್ಟು ದೊಡ್ಡ ವೇದಿಕೆ ಸಿಗತ್ತೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ. ಇವತ್ತು ನನಗೆ ಇಷ್ಟರ ಮಟ್ಟಿಗೆ ಪ್ರೀತಿ ಸಿಗ್ತಾ ಇದೆ, ಅದನ್ನ ನೋಡಿನೇ ಹೊಟ್ಟೆ ತುಂಬ್ತಾ ಇದೆ ಅನ್ನೋ ಮಾತನ್ನ ರಕ್ಷಿತಾ ಹೇಳಿದ್ದಾರೆ. ಜೊತೆಗೆ ತನಗೆ ಇಷ್ಟೊಂದು ಪ್ರೀತಿಯನ್ನ ತೋರಿಸ್ತಾ ಇರುವಂತಹ ಜನಕ್ಕೆ ಅವರು ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ. ನಾನು ಇದ್ಯಾವುದೂ ಕೂಡ ನಂಗೆ ಸಿಗತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಹೋಗಿರ್ಲಿಲ್ಲ. ಹಾಗೆ ಇಷ್ಟು ದಿನ ಬಿಗ್ ಬಾಸ್ ಮನೇಲಿ ಇರ್ತೀನಿ ಅನ್ನೋ ನಿರೀಕ್ಷೆ ಕೂಡ ಇರಲಿಲ್ಲ. ನಾನು ಹೇಗಿದ್ದೀನೋ ಹಾಗೆ ಹೋದೆ. ಅದೇ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದಷ್ಟು ದಿನ ಇದ್ದೆ, ಹಾಗೇನೇ ಹೊರಗಡೆ ಬಂದೆ. ಜನ ನನಗೆ ಸಾಕಷ್ಟು ಪ್ರೀತಿ ಕೊಟ್ಟಿದ್ದಾರೆ. ನಾನು ನಡೆದು ಬಂದಂತ ಹಾದಿಯನ್ನ ಯಾವತ್ತಿಗೂ ಮರೆಯಲ್ಲ ಅಂತ ರಕ್ಷಿತಾ ಹೇಳಿದ್ದಾರೆ. ರಕ್ಷಿತಾ ಅವರ ಮಾತುಗಳನ್ನ ಕೇಳೋದೇ ಒಂಥರ ಖುಷಿ ಕೊಡುತ್ತೆ. ಸೊ ರಕ್ಷಿತಾ ಅವರ ಈ ಒಂದು ಸ್ಟೇಟ್ಮೆಂಟ್ ಸಾಕಷ್ಟು ಜನ ಕಾಯ್ತಾ ಇದ್ರು, ಹೇಗೆ ಆಯ್ಕೆ ಆದ್ರು, ಹೀಗೊಂದು ಕುತೂಹಲ ಜನರಲ್ಲಿತ್ತು. ಆ ಒಂದು ಕುತೂಹಲದ ಪ್ರಶ್ನೆಗೆ ಇದೀಗ ರಕ್ಷಿತಾ ಅವರೇ ಉತ್ತರ ಕೊಟ್ಟಿದ್ದಾರೆ. ಕುತೂಹಲಕ್ಕೆ ತೆರೆ ಎಳೆದಿದ್ದಾರೆ.